ನಮಸ್ಕಾರ ಬಂಧುಗಳೇ. ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಕುಮಾರಿ ತನ್ಮಯಿ ಅವರ ಜನ್ಮದಿನದ ಕಾರ್ಯಕ್ರಮ ಹಮ್ಮಿಕೊಂಡ ಶ್ರೀ ಶರಣಪ್ಪ ಬಫ್ರದ್ ಕುಟುಂಬ ಪರಿವಾರ. ಜನ್ಮದಿನದ ಕಾರ್ಯಕ್ರಮದ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಶ್ರೀಯುತ ಶರಣಪ್ಪ ಬಫ್ರದ್ ಸಾಕಿನ್ ಕೃಷ್ಣಾಪುರ್ ಇವರು ತಮ್ಮ ಸುಪುತ್ರಿ ಕುಮಾರಿ ತನ್ಮಯಿ ಅವರ 1ನೇ ವರ್ಷದ ಜನ್ಮದಿನದ ಕಾರ್ಯಕ್ರಮವನ್ನು ಕುಟುಂಬ ಪರಿವಾರದ ಸಮೇತ ಶುಕ್ರವಾರರಂದು ಹಮ್ಮಿಕೊಂಡಿದ್ದರು. ಶ್ರೀಯುತ ಶರಣಪ್ಪ ಬಫ್ರದ್ ಕುಟುಂಬ ಪರಿವಾರದವರು ಹಾಗೂ ಆಶ್ರಮವಾಸಿಗಳು ಸೇರಿ ಕುಮಾರಿ ತನ್ಮಯಿ ಅವರ ಜನ್ಮದಿನವನ್ನು ಜ್ಯೋತಿ ಬೆಳಗಿಸಿ ಸೇಬು ಕಟ್ಟು ಮಾಡುವುದರ ಮುಖಾಂತರ ಕುಮಾರಿ ತನ್ಮಯಿ ಅವರ 1ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಿದರು. ಶ್ರೀಯುತ ಶರಣಪ್ಪ ಬಫ್ರದ್ ಅವರು ತಮ್ಮ ಸುಪುತ್ರಿ ಜನ್ಮದಿನದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಸಿಹಿ ಹಂಚಿದರು. ಶ್ರೀಯುತ ಶರಣಪ್ಪ ಬಫ್ರದ್ ಅವರು ಪ್ರಸ್ತುತ ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜನ್ಮದಿನದ ನಿಮಿತ್ತ ಆಶ್ರಮವಾಸಿಗಳಿಗೆ ಶ್ರೀ ಶರಣಪ್ಪ ಬಫ್ರದ್ ಕುಟುಂಬ ಪರಿವಾರದವರು ಉಪಹಾರದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು. ಜನ್ಮದಿನದ ಕಾರ್ಯಕ್ರಮದಲ್ಲಿ ಬಫ್ರದ್ ಕುಟುಂಬ ಪರಿವಾರದ ಶ್ರೀಮತಿ ವೀರಮ್ಮ ಬಫ್ರದ್, ಶ್ರೀ ಮಂಜುನಾಥ ಬಫ್ರದ್, ಶ್ರೀ ಜಗದೀಶ್ ಎಚ್ ಸೇರಿದಂತೆ ಸಂಸ್ಥೆಯ ಸದಸ್ಯರು ಹಾಗೂ ಆಶ್ರಮವಾಸಿಗಳು ಉಪಸ್ಥಿತರಿದ್ದರು. ಜನ್ಮದಿನದ ನಿಮಿತ್ತ ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸದಸ್ಯರು ಕುಮಾರಿ ತನ್ಮಯಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ನಮಸ್ಕಾರಗಳು. ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಶರಣಬಸವ ಬಫ್ರದ್ ಇವರು ತಮ್ಮ ಸುಪುತ್ರಿಯಾದ ಕುಮಾರಿ ತನ್ಮಯಿ ಇವಳ ಹುಟ್ಟುಹಬ್ಬವನ್ನು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಗೆ ಬಂದು ಆಚರಿಸುತ್ತಿರುವುದು ತುಂಬ ಸಂತೋಷದ ಸಂಗತಿ. ಈ ಶುಭ ಸಂದರ್ಭದಲ್ಲಿ ಅವರು ಆಶ್ರಮವಾಸಿಗಳಿಗೆ ವಿಶೇಷ ಉಪಹಾರ ವ್ಯವಸ್ಥೆ ಮಾಡಿದ್ದು ಅವರಿಗೆ ಧನ್ಯವಾದಗಳು. ಕುಮಾರಿ ತನ್ಮಯಿ ಇವರಿಗೆ ಸುರಕ್ಷಾ ಸೇವಾ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಆಶ್ರಮವಾಸಿಗಳ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರಗಳು. ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ಶರಣಬಸವ ಬಫ್ರದ್ ರವರು ತಮ್ಮ ಸುಪುತ್ರಿ ಕುಮಾರಿ ತನ್ಮಯಿ ಅವರ ಜನ್ಮದಿನವನ್ನು ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮವಾಸಿಗಳ ಸಮ್ಮುಖದಲ್ಲಿ ವಿಶೇಷವಾಗಿ ಆಚರಿಸಿ ಆಶ್ರಮವಾಸಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದು ತುಂಬ ಸಂತೋಷದ ವಿಷಯ. ಪ್ರಪ್ರಥಮವಾಗಿ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವಂತಹ ಕುಮಾರಿ ತನ್ಮಯಿ ಅವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಅದರ ಜೊತೆಗೆ ಜನ್ಮದಿನದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಏರ್ಪಡಿಸಿದಂಥ ಶ್ರೀಯುತ ಶರಣಬಸವ ಬಫ್ರದ್ ಕುಟುಂಬ ಪರಿವಾರದವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ.